ದುತ್ಯಂತ್ ಮತ್ತು ತುಮ. ಓ ನಮಸ್ಕಾರ ಸರ್. ಸರ್ ಸರ್ ಎಂತ ನೀವು ಇಲ್ಲಿ ಬಾಂಬ್ ಬಿಡಕ್ ಬಂದಿದ್ದೀನಿ. ಬಾಂಬ್ ಬಿಡಕ್ಕೆ ಟ್ರೈನಲ್ಲಿ ಬಂದ್ಲ? ಹೆಂಗೋ ನಂಬಕ್ಕಾಗಲ್ಲ. ಸೈಜ್ ನೋಡಿದ್ಲೆ ಆಲ್ಡಿ ಹಾಕಿ ಇಲ್ಲಂಗ ಅವನೇ. ಲಾ 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 ಲಾ. ಪುರೋಹಿತ್ರ, ನಂಗೊಂದು ಡೌಟು. ಏನಯ್ಯ? ಮದುವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ? ಇಲ್ಲಿ ಪುರೋಹಿತ ಯಾರು, ನಾನಾ ನೀನಾ? ನೀವೇ. ಮತ್ತ್ಯಾಕಯ್ಯ ಡೌಟು? ನಂತರ ಅವರು ನಿಮ್ಮನ್ನ ಅಡಿಗೆ ಭಟ್ಟ ಅಂತ ತಿಳ್ಕೊಂಡಿರ್ಬೇಕು. ಸರ್, ನನಗೆ ನಿಮ್ಮ ಹತ್ರನೂ ಒಂದು ಡೌಟ್ ಇದೆ. ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸ್ಸಿರೋ ಮುದ್ದಾದ ಸೌಂದರ್ಯವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು, ಇಲ್ಲ ಟಫ್ ಆಗಿ ಡೈನಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮಾ ಪುಣ್ಯ ಮಾಡಿದ್ರು ಸರ್? ನಾನೇ ಪುಣ್ಯ ಮಾಡಿದ್ದೆ. ನಾನ್ ನಂಬಲ್ಲ ಸರ್. ವಿಷಯ ಇದೆ ಸರ್. ಸುಮಾ ಅವ್ರನ್ನ ಫಸ್ಟ್ ಟೈಮ್ ಟ್ರೈನಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ. ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಶೀ ಈಸ್ ಎಂಗೇಜ್ಡ್ ಅಂತ. ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ, ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್. ಶೀ ಈಸ್ ಎಂಗೇಜ್ ಟು ASP ದುಷ್ಯಂತ್ ಅಂತ. ನಿಮ್ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ, ಡೈನಮಿಕ್ ಪರ್ಸನಾಲಿಟಿ ASP ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್. ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನ ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್? ನೋಡಯ್ಯ, ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡ್ ಬಾರಯ್ಯ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಪುರೋಹಿತ್ರೆ, ನೀವು ರೆಡಿನಾ? ಅಯ್ಯ, ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು. ಓಕೆ, ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಯ್, ಇನ್ನು ಹುಡುಗಿ ರೆಡಿ ಆಗಿಲ್ವಾ? ಇಷ್ಟೊಂದು ಜನ ಹುಡುಗಿರಿದ್ದೀರಾ? ಓಕೆ ಓಕೆ, ನಡ್ರಿ, ಪುರೋಹಿತರು ಕರಿತಿದ್ರ. ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ. ಏನೋ ಕಡಿಮೆ ಆಗಿದೆಯಲ್ಲ. ಈಗ ಕರೆಕ್ಟ್ ಆಗಿದೆ. ಓಡೋಣ. ಏನು? ಲೇ ಚಿಪ್ಪೋತಾಮ. ಹಲೋ, ನನ್ ಮದ್ವೆ ಮುಹೂರ್ತಕ್ಕೆ 10 ನಿಮಿಷ ಮಾತ್ರ ಇರೋದು. ಹಲೋ, ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ. ಯೋಚನೆ ಮಾಡಿ. ಸುಮಾ, ಎಷ್ಟೊತ್ತು ರೆಡಿ ಆಗೋದಿಕ್ಕೆ? ಮುಹೂರ್ತ ಟೈಮ್ ಆಯ್ತಲ್ಲಪ್ಪ. ನಾನು ಅದನ್ನೇ ಹೇಳ್ತಾ ಇದೀನಿ ಸರ್. ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು. ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ. ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ. ನೋಡಿ, ಬನ್ರಿ, ಹೋಗೋಣ. ಟೈಮ್ ಆಯ್ತು. ಬನ್ನಿ 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 ಬನ್ನಿ. MLA ಶ್ರೀನಿವಾಸ್ ಅವ್ರು ಬಂದಿರಂತೆ, ಬಾ ಬೇಗ ಬಾರಮ್ಮ ನೀನು. ನೀವು ನಡ್ರಿ, ನೀವು ನಡ್ರಿ. MLA ಶ್ರೀನಿವಾಸ್ ಅವ್ರು ಬಂದಿದ್ರಂತೆ ಅಕ್ಷತೆ ಹಾಕಕ್. ಬನ್ನಿ. ಯಮದಲ್ಲಿ ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸರ್. ಏನು ಮಾತಾಡ್ತಿಲ್ಲ ಸಾ? ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್, ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ. ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್, ತಮಾಷೆ ಮಾಡ್ಬೇಡಿ ಸರ್. ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದ್ನೋ ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ಎತ್ಕೆ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾಕೆಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ಗೆ ಕೊಟ್ರು. ನೀವು ಅಟ್ಲೀಸ್ಟ್ ಒಂದು ರೋಸ್. ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ? ನಾನು ಈ ಹೂನ ನಿಮ್ ಮುಡ್ಸ್ಬೇಕಾಗಿಲ್ಲ. ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿ ನಿಮ್ ಮುಡಿ ಸೇರುತ್ತೆ. ಸುಮಾ, ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಲೇಟ್ ಆಗುತ್ತೆ ಬಾ. ಲೇಟ್ ಆಯ್ತು, ಹೋಣ ಹೋಣ.
ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ, ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ ಸರ್? ಗುರುವೇ, ಹೀರೋ ಆಗಬೇಕು ಅಂದ್ರೆ 2 ಕ್ವಾಲಿಟಿ ಇರಬೇಕು. ಒಂದು ತಾಕತ್ತಿರ್ಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮನೆ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೇ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೇ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ನ ನಂಬಿಕೆ ನನ್ನ ಪ್ರೀತಿ ಉಳಿಸುತ್ತೆ, ನನ್ನ ಪ್ರೀತಿ ನನ್ನ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ. ಜಸ್ಟ್ ವಾಟ್ ನೆಕ್ಸ್ಟ್ ಅಂತ. ಇಷ್ಟುದ ಡೈಲಾಗ್ ಆಗ್ಬಿಟ್ಟು ಹೋಗ್ತಾವನೆ. ಅಲ್ಲ ಮಿಸ್ಟರ್, ಸೋತೆ ಅಂತ ಸೋಲಪ್ಕೊಂಡ್ಬಿಡು ಗುರುವೆ. ಮುಹೂರ್ತಕ್ಕಿನ್ನ 5 ನಿಮಿಷ ಇರೋದು. ಹಲೋ ಹುತಾತ್ಮ, ಕೊನೆ ಕ್ಷಣದವರೆಗೂ ಹೋರಾಡೋನೆ ಕಣ ಮಹಾತ್ಮ. ನಮಸ್ಕಾರ. ಏನ್ ಮಾಡ್ತಾ ಇದೀಯಾ? ಅದು 8 ಬಿದ್ದಿತ್ತು, ಹುಡುಕ್ತಾ ಇದೀನಿ ಸರ್. ಏನ್ ಸರ್, ಸಾಷ್ಟಾಂಗ ನಮಸ್ಕಾರ ಹಾಕಿದ್ದೀನಿ, ಆಶೀರ್ವಾದ ಮಾಡೋದು ಬಿಟ್ಟು ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ. ನಮ್ಮ ಆಶೀರ್ವಾದ ಯಾವಾಗ್ಲೂ ನಿನಗಿದ್ದೇ ಇರುತ್ತೆ. ಬಾ ಮುಹೂರ್ತ. ಸರ್, ಮುಹೂರ್ತಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸರ್. ಏನದು? ಲೈಫ್ ಅಲ್ಲಿ ನಂಗೆ ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಮುಂದೆ ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನಗೆ ಗೊತ್ತಪ್ಪ, ನೀನ್ ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಮೇಲೆ ಅಷ್ಟು ನಂಬಿಕೆ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಂಬಂಧ ಹೀಗೆ ಮುಂದುವರಿಲಿ. ಮುಂದುವರ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ನಾಳೆ ಎಲ್ಲರ ಎದುರುಗಡೆ ನಿಮ್ ತಾಳಿ ಕಟ್ಬಿಡ್ತೀನಿ. ನಡಿ. ದುಷ್ಯಂತ್, ಏನಾಯ್ತು? 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ. ದುಷ್ಯಂತ್, ಯಾರು ನನ್ನ ಹಿಂದೆ ಬರಬೇಡಿ. ಅಲ್ಲಪ್ಪ ದುಷ್ಯಂತ್.
ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡಲೇಬೇಕು. ಹಲೋ, ನೀನ್ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲ್ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗ್ ಬೇಕಾಗಿರೋದು ನಿನ್ನ ಸಾವಲ್ಲ, ನೀನು ಮದುವೆ ಆಗ್ತಾರೋ ಹುಡುಗಿ. ಯಾರು ಮಾತಾಡ್ತಿರೋದು? ಈಗ ಅದು ಮುಖ್ಯ ಅಲ್ಲ. ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರೋ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡು ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ ಕೂರಿಸಿ ಫರ್ದರ್ ನನ್ನ ಫೋನ್ ವೇಟ್ ಮಾಡ್ತಾ ಇರು. ಏಯ್, ಕೇಳಪ್ಪ, ಕಮ್ ವಿತ್ ಮೀ. ಏನಾಯ್ತು? ಇನ್ನು 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಏನಾಯ್ತಪ್ಪ? ಹೇಳ್ತಾ ಇದೀನಲ್ಲ, ಯಾರು ನನ್ನ ಹಿಂದೆ ಬರಬೇಡಿ. ದುಷ್ಯಂತ್, ಏ ದುಷ್ಯಂತ್, ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ ಕರ್ಕೊಂಡು ಹೋಗ್ತೀಯ? ಸ್ಟಾಪ್. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ, ಸ್ಟೇ ಹಿಯರ್. ಹತ್ರ ಬರಬೇಡಿ, ಹೋಗಿ. ನೋ ನೋ, ಗಾಡಿ ಕೂತ್ಕೋ. ಏನಾಗ್ತಿದೆ? ಬೇಗ. ಓ ಮೈ ಗಾಡ್. ಹಲೋ. ವೆರಿ ಗುಡ್. ಹಾ, ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬಿನ ಡಿಫ್ಯೂಸರು ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರ್, ಸರಿಯಾಗಿ ಸರ್, ನೀನು ಅವಳನ್ನ ಸರ್, ಮದ್ವೆ ನಿಲ್ಸಿ ಏನೇ ಹಲೋ ಅವನಿಂದ ಕರ್ಕೊಂಡು ಹೋಗು. ಸರ್, Take him right ಮಾತ್ now. ಕೇಳಿ, ಸರ್. ಬನ್ನಿ. ಹಲೋ, ಆ ಇಡಿಯಟ್ನ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫುನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದು ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಕದ್ಲೋ ಆಗಿಲ್ಲ. ಹೇ ಯು, ಕಮ್ ಆನ್. ಜೀಪತ್ತು, ಜೀಪತ್ತು, ಜೀಪ? ಜೀಪತ್ತು. ಗೆಟ್ ಇನ್ ಸೈಡ್, ಐ ಸೇ. ಮೊಬೈಲ್ ಕೊಡ್ರಿ. ಸರ್, ಏನ್ ಸರ್ ಇದು? ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನೀ ಗಾಡಿ ಡ್ರೈವ್ ಮಾಡ್ತಾ ಸರ್, ಐ ಸೆಡ್ ಎಲ್ಲಿ ಮೂವ್. ಕಮ್ ಆನ್, ಗೆಟ್ ಇನ್, ಐ ಸೇ. ದುಷ್ಯಂತ್. ಗೋ. ಅಮ್ಮ, ಅಮ್ಮ. ಯಾರು ಹತ್ರ ಬರಬೇಡಿ. ರೋಸ್ ಅಲ್ಲಿ ಬಾಂಬ್ ಇದೆ. ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲೇ ಇರಿ, ಹೆದರ್ಕೋಬೇಡಿ. ಬಾಂಬ್ ಸ್ಕ್ವಾಡ್ ಕಳಿಸ್ತೀನಿ. ಪ್ಲೀಸ್ ರಿಲ್ಯಾಕ್ಸ್.